ಓಂ ಶಾಂತಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸೃಷ್ಟಿ ನಾಗ ಸೃಷ್ಟಿ ಭಾಗ 4 ಇರುತ್ತಿದ್ದು, ಪ್ರತಿಯೊಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಯಿಂದ ಜನ್ಮ ತಾಳ್ತೀವಿ, ಆಮೇಲೆ ಬಾಲ್ಯ ಕಳಿತೀವಿ, ಆಮೇಲೆ ಯೌವನ ಕಳಿತೀವಿ, ಆಮೇಲೆ ನಮಗೆ ಮುಪ್ಪು ಬರುತ್ತೆ, ಆಮೇಲೆ ರೋಗ ಬಾಧೆ ಬಂದು ಅಥವಾ ಸಾವು ಬರುತ್ತೆ, ಅಂತ್ಯ ಆಗುತ್ತೆ. ಈ ರೀತಿ ಪ್ರತಿಯೊಬ್ಬರು ಈ ಜಗತ್ತಿನಲ್ಲೇ ತಿಳ್ಕೊಂಡಿರೋ ವಿಷಯ. ಆದರೆ ಇದರಲ್ಲೇನೋ ವಿಶೇಷ ಇದೆ ಅಂತ ನೀವು ತಿಳ್ಕೊತಾ ಇರ್ಬೋದು, ಯೋಚಿಸ್ತಾ ಇರ್ಬೋದು. ಅದನ್ನೇ ನಾನು ನಿಮಗೆ ಮನವರಿಕೆ ಮಾಡಲಿಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ. ವೀಕ್ಷಕರೇ, ನೀವೆಲ್ಲ ತಂದೆ ತಾಯಿಯಿಂದ ಹುಟ್ಟಿದಿರಿ ಅಂತ ನೀವಿದ್ದೀರಾ. ಇದು ಬ್ರಹ್ಮಲೋಕದಲ್ಲಿ ನೀವು ತಿಳ್ಕೊಂಡಿರೋದು ತಪ್ಪೇನೂ ಇಲ್ಲ, ಅದು ಸತ್ಯನೇ ಅಂತ ನೀವು ಅಂದ್ಕೊಂಡಿದ್ದೀರ. ನಿಜ, ಎಲ್ಲರೂ ಹಾಗೆ ಹೇಳೋದು. ನಾಯಿ ಮರಿನ ಹಾಕುತ್ತೆ, ಅದರ ತಂದೆ ತಾಯಿಗೆ ಅದು ಹುಟ್ಟಿದೆ. ಕುರಿ ಅದರ ತಂದೆ ತಾಯಿಗೆ ಮರಿ ಹುಟ್ಟಿದೆ. ಹಸು ಅದು ತಂದೆ ತಾಯಿಗೆ ಅದು ಕರು ಹುಟ್ಟಿದೆ. ಹಾಗೆ ಸಣ್ಣ ಕ್ರಿಮಿಯಿಂದ ದೊಡ್ಡ ಜೀವಿವರೆಗೂ ತಂದೆ ತಾಯಿಯಿಂದ ಹುಟ್ಟಿದೆ. ತಂದೆ ತಾಯಿಗಳು ಅವರ ಅಪ್ಪ ಅಮ್ಮಯಿಂದ ಹುಟ್ಟಿದ್ದಾರೆ, ಅವರ ಅಪ್ಪ ಅಮ್ಮಯಿಂದ ಹುಟ್ಟಿದ್ದಾರೆ. ಹೀಗೆ ನೀವು ಈಗ ಅವರ ವಂಶ, ಅವರ ಪೀಳಿಗೆ ನಾವು ಅಂತ ನೀವು ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಇರ್ತೀರ. ನಿಜ ಹೇಳಬೇಕಂದ್ರೆ ಯಾರು ಯಾರಿಂದಲೂ ಹುಟ್ಟೋದಿಲ್ಲ. ಇದೇ ಸತ್ಯ ನಾಗಸೃಷ್ಟಿನಲ್ಲಿ. ಇದು ನಾಗಸೃಷ್ಟಿನಲ್ಲಿ ಹೇಳ್ತಕ್ಕಂಥ ಸಿದ್ಧಾಂತ, ತತ್ವ. ನಾಗಸೃಷ್ಟಿ ಪ್ರಕಾರ ನಮ್ಮ ಎರಡೂ ಕಣ್ಣಿಂದ ನೋಡಬಾರ್ದು, ಮೂರನೇ ಕಣ್ಣು ಅಂತ ಇರುತ್ತೆ, ದಿವ್ಯ ದೃಷ್ಟಿ ಅಂತ. ಅದರಿಂದ ನೋಡಬೇಕು. ಆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ನಿಜವಾದ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನಿಜ ಹೇಳಬೇಕಂದ್ರೆ ಈ ಜಗತ್ತಿನಲ್ಲಿ ಯಾವ ಜೀವಿನೂ ಮತ್ತೊಂದು ಜೀವಿಯಿಂದ ಹುಟ್ಟೋದಿಲ್ಲ. ಅಂದರೆ ಯಾವ ಜೀವಿಗೂ ತಂದೆ ತಾಯಿ ಇರೋದಿಲ್ಲ. ಪ್ರತಿ ಜೀವಿನೂ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿರುತ್ತೆ. ತನ್ನ ಭೌತಿಕ ಶರೀರ ಮೇಲ್ಗಡೆ ಇರುತ್ತೆ, ತದನಂತರ ಅದರೊಳಗಡೆ ಸೂಕ್ಷ್ಮ ಶರೀರ ಇರುತ್ತೆ, ಅದರೊಳಗಡೆ ಪ್ರಾಣ ಶರೀರ ಇರುತ್ತೆ. ಪ್ರಾಣ ಶರೀರ ಅಂದರೆ ಅದು ಶುದ್ಧವಾದ ಒಂದು ಶರೀರ. ಅದರ ಒಳಗಡೆ ಇನ್ನೊಂದು ಆತ್ಮ ಶರೀರ ಇರುತ್ತೆ, ಅದರೊಳಗಡೆ ಇನ್ನೊಂದು ಪರಮಾತ್ಮ ಶರೀರ ಇರುತ್ತೆ. ಆದರೆ ಭೌತಿಕ ಶರೀರ ಅಂದರೆ ಜಡವಸ್ತು, ನೀವು ನೋಡುವ ಈ ಮರ ಗಿಡ ಬಳ್ಳಿ ಕಲ್ಲು ಮಣ್ಣು ಇತ್ಯಾದಿ, ಹಾಗೆ ನಿಮ್ಮ ಶರೀರ. ಆದರೆ ಇದು ಎಲ್ಲರಿಗೂ ಕಾಣುತ್ತೆ. ಆದರೆ ಇದರಲ್ಲಿ ಸೂಕ್ಷ್ಮ ಶರೀರ ಇರುತ್ತೆ, ಅದು ಕಾಣೋದಿಲ್ಲ. ಹಾಗೆ ಅದರ ಒಳಗಡೆ ಪ್ರಾಣ ಶರೀರ ಇರುತ್ತೆ, ಅದು ಇದ್ದದ್ದು ಕಾಣೋದಿಲ್ಲ. ಇನ್ನು ಅದರೊಳಗಡೆ ಆತ್ಮ ಶರೀರ ಇರುತ್ತೆ, ಅದಂತೂ ಗೊತ್ತಾಗೋದೇ ಇಲ್ಲ. ಇನ್ನು ಅದರೊಳಗಡೆ ಪರಮಾತ್ಮ ಶರೀರ ಇರುತ್ತೆ, ಅದಂತೂ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿ ಪರಮಾತ್ಮ ಶರೀರ. ನೋಡಿದ್ರ ಇಲ್ಲೇ ಎಷ್ಟೆಲ್ಲ ಶರೀರಗಳಿದ್ದಾವೆ ನಿಮ್ಮ ಶರೀರದಲ್ಲಿ. ನೀವು ಅಂದ್ಕೊಂಡಿದ್ದೀರಾ ಕೇವಲ ಇದೊಂದೇ ಶರೀರ, ಕಾಲುಗಳು, ಕೈಗಳು, ಕಣ್ಣುಗಳು, ಈ ತಲೆ ಬುರುಡೆ ಇತ್ಯಾದಿ ಅಂದ್ಕೊಬಿಟ್ಟಿದ್ರ. ನಿಜ ಹೇಳಬೇಕಂದ್ರೆ ನಿಮ್ಮಲ್ಲಿ ಇಷ್ಟೊಂದು ಶರೀರಗಳಿರುತ್ತೆ ಗೊತ್ತಾ. ಹಾಗೆ ಇನ್ನೂ ಎಷ್ಟೆಷ್ಟೋ ತತ್ವಗಳಿರುತ್ತೆ. ಉದಾಹರಣೆಗೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇತ್ಯಾದಿಗಳು, ಹಾಗೆ ಲೋಭ, ಶೋಕ, ಮೋಹ ಇತ್ಯಾದಿಗಳು, ಹಾಗೆ ಭಯ, ಹಾಗೆ ಹಸಿವು, ನಿದ್ರೆ, ದಾಹ ಇತ್ಯಾದಿಗಳು. ನೋಡಿದ್ರಲ್ಲ ಎಷ್ಟೊಂದು ಇರುತ್ತೆ ನಿಮ್ಮ ಶರೀರದಲ್ಲಿ. ಆದರೆ ಇದು ಯಾವುದರ ಅರಿವು ಇಲ್ಲದೆ ಬೆಳಗ್ಗೆ ಹೇಳ್ತಾನೆ ಮನುಷ್ಯ ಅಥವಾ ಜೀವಿಗಳು, ಪಕ್ಷಿಗಳು, ಪ್ರಾಣಿಗಳು ಅನಂತರ ಹೊಟ್ಟೆಪಾಡಿಗಾಗಿ ಹೊರಗಡೆ ಹೋಗ್ತವೆ. ಏನೋ ಒಂದು ತಿನ್ಕೊಂಡು, ಏನೋ ಒಂದು ಸಂಪಾದನೆ ಮಾಡಿಕೊಂಡು ಸಂಜೆ ಒಳಗೆ ಗೂಡು ಸೇರಿಕೊಳ್ತಾರೆ. ಹಾಗೆ ಮನುಷ್ಯರಾದರೆ ಮನೆ ಸೇರಿಕೊಳ್ತಾರೆ. ತದನಂತರ ಅದೇ ಕಾಫಿ ಟೀ, ಅದೇ ತಿಂಡಿ, ಚಿತ್ರಾನ್ನ, ದೋಸೆ, ಅದೇ ಪಲಾವು, ಅದೇ ಊಟ, ಅದೇ ಸಿನಿಮಾ, ಅದೇ ಸ್ಟೇಟಸ್ಸು, ಅದೇ ಯೂಟ್ಯೂಬು, ಅದೇ ಫೇಸ್ಬುಕ್ಕು, ಅದೇ ಇನ್ಸ್ಟಾಗ್ರಾಮ್, ಅದೇ ದುಡಿಯೋದು, ಅದೇ ಕಷ್ಟಪಡೋದು, ಅದೇ ಪ್ರಾಜೆಕ್ಟ್ಗಳು ರೆಡಿ ಮಾಡೋದು. ಅಂದರೆ ಒಟ್ಟಾರೆ ಅವ್ರದ್ದೇ ಆದ ಜೀವನ. ನೋಡಿದ್ರಲ್ಲ, ಪ್ರತಿಯೊಬ್ಬರು ಹೀಗೆ ಕಾಲ ಕಳೀತಾ ಫೈನಲ್ಲಾಗಿ ಆಯುಸ್ ಮುಗ್ದೋಗುತ್ತೆ. ಆಯುಸ್ ಮುಗ್ದಾದರೆ ಸಾವು ಬರುತ್ತೆ, ಅಂತ್ಯ ಆಗುತ್ತೆ ಅಲ್ವಾ.
ಹಾಗಿದ್ದರೆ ಇಷ್ಟಕ್ಕೇನ ಎಲ್ಲರೂ ಜೀವಿಸಿದ್ದು, ಇಷ್ಟಕ್ಕೇನ ಹುಟ್ಟಿದ್ದು, ಇದೇನೋ ಸಾಧನೆ. ಪ್ರಾಣಿಗಳು ಬದುಕ್ತವೆ, ಪಕ್ಷಿಗಳು ಬದುಕ್ತವೆ, ಮನುಷ್ಯನೂ ಅಷ್ಟೇ. ಆದರೆ ಹೇಗೆ? ಆಲೋಚನೆ ಮಾಡೋ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ಈ ಎಲ್ಲ ಪ್ರಾಣಿಗಳಿಗಿಂತ ಯಥೇಚ್ಛವಾದ ಶಕ್ತಿ, ಅಧಿಕವಾದ ಶಕ್ತಿ, ಅದ್ಭುತವಾದ ಶಕ್ತಿ ಮನುಷ್ಯರಿಗೆ ಮಾತ್ರ ಈ ಸೃಷ್ಟಿನಲ್ಲಿ ಸಿಕ್ಕಿದೆ. ಹಾಗಾದರೆ ಆಲೋಚನೆ ಮಾಡೋದು ಬೇಡವಾ? ನಾವು ಯಾರು, ಎಲ್ಲಿಂದ ಬಂದಿದ್ವಿ, ಏತಕ್ಕಾಗಿ ಬಂದಿದ್ವಿ, ಈ ಶರೀರದಲ್ಲಿ ಎಷ್ಟೆಲ್ಲ ಡಿವಿಷನ್ಸ್ ಇದೆ, ವಿಭಾಗಗಳಿದೆ. ಕನಿಷ್ಠ ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ವ? ನೋಡಿ, ನಾಗಸೃಷ್ಟಿ ಹೇಳ್ತಾ ಇದೆ ಏನಂತ ಅಂದರೆ, ನೀವು ಯಾರಿಂದಲೂ ಹುಟ್ಟಿಲ್ಲ, ನೀವೇ ಈ ಶರೀರನ ಸೃಷ್ಟಿ ಮಾಡ್ಕೊಂಡಿದ್ದೀರ. ನಿಮ್ಮದೇ ಆದ ಇಚ್ಛಾಶಕ್ತಿ. ನೀವು ಮೊದಲು ಕೇವಲ ಪ್ರಜ್ಞಾಶಕ್ತಿ, ಅನಂತರ ಇಚ್ಛಾಶಕ್ತಿ. ಆ ಇಚ್ಛೆಯಿಂದ ಗ್ರಹ, ತಾರೆ, ನಕ್ಷತ್ರಗಳು, ಕ್ರಿಮಿಕೀಟಾದಿಗಳು, ಗಿಡ, ಮರ, ಬಳ್ಳಿಗಳು ಎಲ್ಲವೂ ಹುಟ್ಟುತ್ತೆ. ಅಂದರೆ ನಿಮ್ಮ ಶರೀರ ಕೂಡ ಹುಟ್ಟುತ್ತೆ. ನಿಮ್ಮ ಶರೀರ ಯಾರ ಅಪ್ಪ ಅಮ್ಮೆಯಿಂದಲೂ ಬಂದಿಲ್ಲ, ಅದು ನಿಮ್ಮ ಇಚ್ಛೆಯಿಂದ ಸಿದ್ಧವಾಗಿದೆ. ಬಾಲ್ಯದಂತೆ ಕಾಣುತ್ತೆ, ತದನಂತರ ಯೌವನದಂತೆ ಕಾಣುತ್ತೆ, ತದನಂತರ ಒಬ್ಬ ವ್ಯಕ್ತಿ ಅದರಂತೆ ಕಾಣುತ್ತೆ, ತದನಂತರ ವೃದ್ಧಾಪ್ಯವನ್ನು ಕಾಣುತ್ತೆ, ತದನಂತರ ರೋಗಗಳನ್ನು ಕಾಣುತ್ತೆ, ತದನಂತರ ಮುಪ್ಪು ಕಾಣುತ್ತೆ, ತದನಂತರ ಆಯುಸ್ ಮುಗಿಯಿತು ಅಂತ ತಿಳ್ಕೊಳ್ಳುತ್ತೆ, ತದನಂತರ ಶರೀರದಿಂದ ಸಾಯ್ತಾ ಇದ್ದೀನಿ ಅಂತ ತಿಳ್ಕೊಳ್ಳುತ್ತೆ. ಹಾಗೆ ನೋಡಿದ್ರೆ ಅದು ಹುಟ್ಟಲೂ ಇಲ್ಲ, ಹಾಗೆ ಸಾಯೋದು ಇಲ್ಲ. ಅಂದರೆ ಶರೀರ ಹುಟ್ಟಿಲ್ಲ, ಯಾರಿಂದಲೂ ಹುಟ್ಟಿಲ್ಲ ಶರೀರ. ಆದರೆ ಅದು ಹುಟ್ಟಿದ ಹಾಗೆ ಗೊತ್ತಾಯ್ತಷ್ಟೆ. ಬಾಲ್ಯ ಮಗುವಂತೆ ಗೊತ್ತಾಯ್ತಷ್ಟೆ. ಅನಂತರ ಬಾಲಕ ಬಾಲಕಿ ಯುವಕದಂತೆ ಯುವಕ ಯುವತಿಯಂತೆ ಕಾಣಿಸ್ತಷ್ಟೆ. ಹಾಗೆ ವ್ಯಕ್ತಿಯಂತೆ ಕಾಣ್ತಷ್ಟೆ. ಹಾಗೆ ಮುಪ್ಪಂತೆ ಕಾಣ್ತಷ್ಟೆ. ಹಾಗೆ ರೋಗ ಅದು ಬಂತು, ಸುಖ ಬಂತು, ದುಃಖ ಬಂತು, ಜೀವನ ನಡೀತು ಅಂತ ಗೋಚರವಾಯ್ತಷ್ಟೆ. ನಿಜ ಹೇಳ್ಬೇಕಂದ್ರೆ ಇದು ಯಾವುದೂ ಆಗಲಿಲ್ಲ. ಆದರೆ ಇಲ್ಲಿ ಯಾವುದೂ ಇಲ್ಲ, ಏನೂ ಇಲ್ಲ. ಆದರೆ ಎಲ್ಲವೂ ಇರೋ ಥರ ಗೊತ್ತಾಯಿತು. ಯಾವುದೂ ಇರಲಿಲ್ಲ, ಆಮೇಲೆ ಎಲ್ಲವೂ ಹುಟ್ಕೊಳ್ತು. ಹುಟ್ಕೊಂಡಿದ್ದು ಏನೋ ಒಂದು ಜೀವನ, ಏನೋ ಒಂದು ಜೀವನ, ಏನೋ ಒಂದು ತಾಪತ್ರಯ. ಲಾಸ್ಟಿಗೆ ಏನೂ ಇರಲ್ಲ, ಎಲ್ಲವೂ ನಶ್ವರ, ಎಲ್ಲವೂ ಮುಗಿದೋಯ್ತು, ಎಲ್ಲವೂ ನಾಶ ಆಯಿತು. ಹಾಗಾದರೆ ಶರೀರ ಹುಟ್ಟಿತ್ತಾ? ಖಂಡಿತ ಇಲ್ಲ. ತಂದೆ ತಾಯಿಯಿಂದ ಹುಟ್ಟಿತ್ತ ಮಗು? ಇಲ್ಲ, ಖಂಡಿತ ಮಗು ಆಗಿ ಹುಟ್ಟಿಲ್ಲ ನಾವು. ನಮಗೆ ಆ ರೀತಿ ಗೋಚರ ಆಯ್ತಷ್ಟೆ. ಹಾಗಾದರೆ ಇಲ್ಲಿನ ಜೀವನ ಇದು ಬರೀ ನಮ್ಮ ಆಸೆ ಆಕಾಂಕ್ಷೆಗಳಿಗೊಳಗಾಗಿದ್ದು. ಎಲ್ಲಿವರೆಗೂ ಆಸೆ ಇರುತ್ತೆ, ಎಲ್ಲಿವರೆಗೂ ದುರಾಸೆ ಇರುತ್ತೆ, ಅಲ್ಲಿವರೆಗೂ ದುಃಖ ಅನ್ನೋದು ನಮ್ಮ ಹಿಂದೆ ಹಿಂಬಾಲಿಸುತ್ತೆ. ಆಸೆಯ ದುಃಖದ ಮೂಲ, ಹಿಂಸೆಯೇ ಮಹಾಪಾಪ, ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ. ಆದ್ದರಿಂದ ನಿಮ್ಮಲ್ಲಿ ಎಲ್ಲಿವರೆಗೂ ಆಸೆಗಳಿರುತ್ತೆ, ಎಲ್ಲಿವರೆಗೂ ಯಾರಲ್ಲಿ ದುರಾಸೆ ಇರುತ್ತೆ, ಅಲ್ಲಿವರೆಗೂ ಅವರಿಗೆ ನರಕ ಇರುತ್ತೆ. ಆಸೆಯನ್ನು ಬಿಟ್ಟರೆ ಜ್ಞಾನ ಬರುತ್ತೆ, ನಮ್ಮ ಮೂರನೇ ಕಣ್ಣು ತೆರ್ಕೊಳ್ಳುತ್ತೆ. ದುರಾಸೆಗಳಿಂದ ನಾವು ಮುಕ್ತರಾದರೆ ನಮ್ಮ ಮೂರನೇ ಕಣ್ಣು ತೆರ್ಕೊಳ್ಳುತ್ತೆ. ಅಂದರೆ ಅಂತರ್ಚಕ್ಷು, ಪ್ರಜ್ಞಾಶಕ್ತಿ, ಜ್ಞಾನಶಕ್ತಿ. ಅಂದರೆ ನಾವು ಯಾರಿಂದ ಹುಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆಗ ನಮಗೆ ರೋಗಗಳಿರೋದಿಲ್ಲ, ಹಾಗೆ ನಮಗೆ ಯಾವುದೇ ಕಷ್ಟಗಳ ಬಾಧೆ ಇರೋದಿಲ್ಲ. ಹಾಗೆ ಇಡೀ ಗ್ರಹತಾರೆ ನಕ್ಷತ್ರಗಳು, ಈ ಪ್ರಕೃತಿ ನಮ್ಮ ಮಾತು ಕೇಳುತ್ತೆ. ನಾವೇ ಪ್ರಕೃತಿಯಾಗಿ, ನಾವೇ ಗ್ರಹತಾರ ನಕ್ಷತ್ರವಾಗಿ, ನಾವೇ ಅದಾಗಿ, ಅದೇ ನಾವಾಗಿ ಏಕವಾಗ್ತೀವಿ. ಅಂದರೆ ನಾವೇ ಆತ್ಮ, ನಾವೇ ಪರಮಾತ್ಮವಾಗಿ ಬೆಳಗ್ತೀವಿ. ಇದಕ್ಕಿಂತ ದೊಡ್ಡ ಸ್ಥಾನ ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಇವರೇ. ಇದೇ ದೊಡ್ಡ ಸ್ಥಾನ, ಇದಕ್ಕಿಂತ ದೊಡ್ಡದಾದ ಉನ್ನತ ಮಟ್ಟದ ಸ್ಥಾನಮಾನ ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ಸುಖ, ಸಂತೋಷ, ಆನಂದ. ನಾವೇ ಬ್ರಹ್ಮ, ನಾವೇ ಪರಬ್ರಹ್ಮ, ನಾವೇ ಅವನು, ಅವನೇ ನಾವು. ನಾವೇ ಚಿಕ್ಕವರು, ನಾವೇ ದೊಡ್ಡವರು, ನಾವೇ ದೊಡ್ಡವರು, ನಾವೇ ಚಿಕ್ಕವರು. ನಾವೇ ಆತ್ಮ, ನಾವೇ ಪರಮಾತ್ಮ, ಸಚ್ಚಿದಾನಂದ ಸ್ವರೂಪ, ಶುದ್ಧ ಚೈತನ್ಯ, ಜ್ಞಾನ ಜ್ಯೋತಿ, ಪರಬ್ರಹ್ಮಶಕ್ತಿ, ಅಂತರ್ಯಾಮಿ. ಈ ಶರೀರ, ಈ ಗ್ರಹತಾರ ನಕ್ಷತ್ರ, ಈ ಪ್ರಾಣಿ ಪಕ್ಷಿ, ಈ ಭೂಮಿ ಆಕಾಶ ಯಾವುದೂ ಇಲ್ಲ. ಆದರೆ ಅದು ನಮಗೆ ಕಾಣ್ತಾ ಇದೆ ಅಷ್ಟೆ, ಅದನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೆ. ಅದನ್ನು ಸೃಷ್ಟಿ ಮಾಡಿಕೊಂಡಿದ್ದು ಯಾರು? ನಾವೇ, ಅಂತರಂಗದ ಭಾವನೆಗಳಿಂದ. ಇದೇ ನಾಗಸೃಷ್ಟಿ ಹೇಳ್ತಕ್ಕಂಥದ್ದು. ನಾವು ಇಚ್ಛಾಶಕ್ತಿಯನ್ನು ನಿಲ್ಲಿಸಿದರೆ, ಈ ಜೀವನವನ್ನು ನಿಲ್ಲಿಸಿದರೆ, ಆಗ ಯಾವುದೂ ಇರಲ್ಲ. ನಾವು ಮಾತ್ರ ಇರ್ತೀವಿ,
ನಮಗೆ ಸಂಬಂಧಪಟ್ಟವರು, ಮಹಾಜ್ಞಾನಿಗಳು, ಶುದ್ಧ ಚೈತನ್ಯರು, ಮಹಿಮಾನ್ವಿತರು ಇರ್ತಾರೆ. ಅವ್ರದ್ದೇ ಆದ ಸ್ವರೂಪ ಬೇರೆ, ಅವ್ರದ್ದೇ ಆದ ರೂಪ ಬೇರೆ, ಅವ್ರದ್ದೇ ಆದ ಆಕಾರ ಬೇರೆ. ಅವ್ರ ಜೊತೆ ನಾವು ಬೆರ್ತೋಗ್ತೀವಿ. ಅದೊಂದು ಪುಣ್ಯಲೋಕ, ಪವಿತ್ರವಾದ ಲೋಕ, ಶುದ್ಧವಾದ ಲೋಕ. ಅದೇ ನಾಗಸೃಷ್ಟಿ. ಆ ನಾಗಸೃಷ್ಟಿ ಈ ಬ್ರಹ್ಮಸೃಷ್ಟಿ ಅಂತ ಇರೋದಿಲ್ಲ. ಅದು ಬಹಳ ಶುದ್ಧವಾಗಿರುತ್ತೆ. ಅಲ್ಲಿ ಯಾವುದೇ ಮೋಸ ವಂಚನೆ ಇರೋಲ್ಲ. ಅಲ್ಲಿ ಯಾರೂ ದುರ್ಬಲರು ಇರೋದಿಲ್ಲ, ರೋಗಿಗಳಿರೋದಿಲ್ಲ, ಅಶಕ್ತರು ಇರೋದಿಲ್ಲ. ಎಲ್ಲರೂ ಅಮರತ್ವರು, ಅಮರರು, ದಿವ್ಯ ಶುದ್ಧ ಚೈತನ್ಯ ಶಕ್ತಿಶಾಲಿಗಳು, ಮಹಾನ್ ಸೂಪರ್ ಮ್ಯಾನ್ಗಳಲ್ಲಿರ್ತಾರೆ. ಮಹಾನ್ ಮಹಾಶಕ್ತಿಮಾನಗಳಲ್ಲಿರ್ತಾರೆ. ಅದೇ ನಾಗಸೃಷ್ಟಿ. ನಿಮ್ಮೆಲ್ಲರಿಗೂ ನಾಗಸೃಷ್ಟಿಗೆ ಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾಗಸೃಷ್ಟಿಗೆ ಪ್ರವೇಶ ಮಾಡಲಿಕ್ಕೆ ತಯಾರಿ ನಡೆಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.